ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಕಾಪಲ್ಲಿಯಲ್ಲಿ ತಂದೆಯರ ಅಮೃತ ಮಹೋತ್ಸವದ ಅಂಗವಾಗಿ ಪಡೆಯುವರಲ್ಲಿ ಸ್ವಂತವಾದಂಥ ಯೇಸುವಿನ ಧ್ಯೇಯವಾಕ್ಯದಡಿ 75ಕ್ಕಿಂತ ಹೆಚ್ಚು ಗಿಡಗಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಕಾಪಲ್ಲಿ ತಾಲೂಕಾ ಸೇರಲ್ನಲ್ಲಿ ಹಚ್ಚಲಾಗುತ್ತದೆ. ಇವರು ಯಾರಂತಂದ್ರೆ ಹೆಸರಿದೆ ನೋಡಿ, ಶ್ರೀ ಗಣಪತರಾವ್ ಚಿಮ್ಮನಚೋಳಕರ್. ಸಮಾಜ ಸೇವೆ ಜೊತೆಗೆ ರಾಜಕೀಯವಾಗಿಯೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿಗಾಗಿ ಶ್ರಮಿಸುವಂತರು. ಅವರ ಈ 75ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಮಗನಾದಂತಹ ಸೂರ್ಯನಾರಾಯಣ ಸರ್ ಅವರು ಕೂತಿರಲ್ಲ ಅಲ್ಲಿ, ಅವರು ಸೇಡಂನ ಪ್ರತಿಷ್ಠಿತ ಕಂಪನಿಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ. ಈ ಒಂದು ಸಸಿ ನೆಡುವ ಕಾರ್ಯಕ್ರಮಕ್ಕಾಗಿ ಸುಮಾರು 2 ರಿಂದ 3 ದಿವಸ ಡ್ಯೂಟಿಯನ್ನ ಲೀವ್ ತಗೊಂಡಿದ್ದಾರೆ. ಅದು ಅವರು ಪರಿಸರದ ಮೇಲಿರುವಂತಹ ಕಾಳಜಿ ತೋರಿಸ್ಕೊಂಡು ಅದಕ್ಕೆ ಸರ್ ಅವ್ರು ನಿನ್ನೆ ಹೇಳಿದ್ರಿಲ್ಲ, ನಾವು 90 ಗಿಡ ತರ್ತೀವಿ ಹಸ್ಪಿಂಗ್ ಸರ್ ಅಂದ್ರೆ ದಯಮಾಡಿ ತಗೊಂಡ್ಬರ್ರಿ ಅಂತ ಹೇಳಿದ್ರು. ಇಬ್ಬರು ಲೇಬರ್ಗೂ ಹೇಳಿದ್ದೆ, ಅದೇನಂದ್ರೆ ಬಯಸದೇ ಬಂದ ಭಾಗ್ಯ ಇದು. ನಾವು ಕನ್ಸಲ್ ಅನ್ಕೊಂಡಿರ್ಲಿಲ್ಲ, ಇಷ್ಟು ಹಣ್ಣಿನ ಸಸಿ ಬೆಳೆಯಲ್ಲ, ಬೆಳೆಸ್ತೀರಾ, ನೀರು ಹಾಕ್ತೀರಾ ಅಂದ್ರೆ ಗಣಪತರಾವ್ ಚಿಮ್ಮನಚೋಳಕರ್ ಸರ್ ಅವರ ಜನ್ಮದಿನದ ಶುಭಾಶಯಗಳು ಹಾಗೂ ತಮ್ಮ ಈ ಹಸಿರು ಪ್ರಾಣಿಗೆ ಉಸಿರು ನೀಡುತ್ತಿರುವಂತಹ ನಿಮಗೆ ದೇವರು ಒಳಿತನ್ನು ಮಾಡಲಿ. ಗಿಡ ಮರಗಳೇ ಇಲ್ಲ. ಸೊ ಆ ಒಂದು ಸಣ್ಣ ಕೊರತೆಯನ್ನು ನೀಗಿಸಕ ಇವತ್ತು ಇವರು ನಮಗೆ 75ಕ್ಕೂ ಹೆಚ್ಚು ಗಿಡಗಳನ್ನ ದಾನ ಮಾಡಿದ್ದಾರೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಅವನ್ನ ಬೆಳೆಸ್ಬೇಕು, ಕಾಪಾಡಬೇಕು. ಅವ್ರು ಅದೇ ಹೇಳ್ತಾ ಇದ್ದಾರೆ, ನಾವು ನಿಮಗೆ ಕೊಟ್ಟಿದ್ದೀವಿ, ಅದು ಒಂದು ಜೀವಿನೇ, ಹೌದಾ? ಗಿಡ ಏನದು ಜೀವಿ. ಅದನ್ನ ಗಿಡ ಹಚ್ಚಿ ಬರುವಾಗ ದೇವರ ಆಶೀರ್ವಾದದಂತೆ ಮಳೆ ಬರುತ್ತಿರುವುದು